ಹಾಯ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಹಾಗೆ ಇವತ್ತಿನ ಬೆಳಗ್ಗಿನಿಂದ ರೂಟನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನೀರೆಲ್ಲ ಹಾಕಿದಾಗ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇಲ್ಲೆಲ್ಲ ನೋಡ್ಕೊತ ಹೋಗ್ತಿದ್ದೆ. ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ಬೆಳಗ್ಗೆನೇ ಟೀ ಮಾಡ್ಕೊಂಡು ಕುಡಿ ಅಂತ ಹಾಲು ಕಾಯಿಸ್ಕೊಂಡ್ಬಿಟ್ಟು ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ. ಟೀ ಮಾಡ್ಕೊಂಡು ಕುಡಿದ್ಮೇಲೆ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ ಕೆಲಸ ಮಾಡೋಕ್ಕೆ. ಹಾಗೆ ನಾನು ಟೀ ಮಾಡೋಕ್ಕೆ ಶುಂಠಿ ಮತ್ತು ಇದು ತುಳಸಿ ಸೊಪ್ಪನ್ನು ಹಾಕ್ಬಿಟ್ಟು ಟೀ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಕುಡಿಯೋದಕ್ಕೆ. ಹಾಗೆ ನಾನಿವತ್ತು ತಿಂಡಿಗೆ ಬಂದು ಅಕ್ಕಿ ರೊಟ್ಟಿ ಮತ್ತು ಕಡಲೆ ಹಿಟ್ಟಿನ ಜುನ್ಕ ಮಾಡ್ಕೊತಾ ಇದ್ದೀನಿ. ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಫಸ್ಟಿಗೆ ಸ್ವಲ್ಪ ಸರಿ ಮಾಡ್ಕೊಳ್ಳೋದು, ಅಂದರೆ ಮುದ್ದೆ ಯಾವ ಥರ ಮಾಡ್ತೀರ ಆ ಥರ ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಿಸ್ಬಿಟ್ಟು ಹಾಕಿ ಸ್ವಲ್ಪ ಕುದಿ ಬಂದಮೇಲೆ ಹಿಟ್ಟನ್ನು ಒಂದು 5 ನಿಮಿಷ ಕುದಿಸ್ಬೇಕು. ಚೆನ್ನಾಗಿ ಕುದಿಸಾದ್ಮೇಲೆ ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ವಲ್ಪನೇ ಗಂಟಿಲ್ಲಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಮುದ್ದೆ ಹೇಗೆ ಮಾಡ್ತೀವೋ ಆ ಥರ ಮಾಡಿಕೊಂಡ್ರೆ ರೊಟ್ಟಿ ಸರಿ ರೆಡಿ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಅನ್ನ ಇತ್ತು ಅಂತ ಹೇಳ್ಬಿಟ್ಟು ಅನ್ನ ಹಾಕಿ ಆಮೇಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ. ಹಾಗೆ ಇಲ್ಲಿ ಜುನ್ಕ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇವಾಗ ಜುನ್ಕಾಗೆ ಬೇಕಾಗಿರೋ ಸಾಮಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಚಕ್ಕೆ, ಒಂದು 3 ಲವಂಗ, ಸ್ವಲ್ಪನೇ ಹಾಕ್ಕೊಬೇಕು, ಜಾಸ್ತಿ ಹಾಕ್ಬಾರ್ದು. ಜಾಸ್ತಿ ಹಾಕಿದ್ರೆ ಬರೀ ಮಸಾಲೆ ಸ್ಮೆಲ್ ಬರುತ್ತೆ. ಹಂಗಾಗಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿಕಾಯಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಬೇಕು, ನೈಸಾಗೆಲ್ಲ ಬೇಡ. ನೈಸಾಗಿದ್ದರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಕಡಲೆ ಹಿಟ್ಟು ನೈಸ್ ಇರುತ್ತಲ್ಲ, ಹಂಗಾಗಿ ಇದು ನೈಸ್ ಆದರೆ ಚೆನ್ನಾಗಿ ಬರೋಲ್ಲ. ಇದು ಸ್ವಲ್ಪ ತರಿಯಾಗಿರಬೇಕು, ತುಂಬ ನೈಸು ಬೇಡ, ತುಂಬ ತರಿಯಾಗಿ ಒಂದು ಮೀಡಿಯಮ್ಮಾಗಿ ರುಬ್ಕೊಬೇಕು. ಇವಾಗ ನಾನು ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲಿಕ್ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡು ನಾವು ಒಂದು ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ದಪ್ಪ ಈರುಳ್ಳಿ ಹೆಚ್ಚಿಟ್ಕೊಂಡು ಅದಕ್ಕೆ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿನ ಒಗ್ಗರಣೆ ಕೊಡ್ತಾಯಿದ್ದೀನಿ. ಈರುಳ್ಳಿ ನಾವು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಜಾಸ್ತಿನೇ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದು ಈರುಳ್ಳಿ ಒಂಚೂರು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಒಂದು ದಪ್ಪ ಸೈಜಿಂದು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಏನೂ ಇಲ್ಲ, ನಾವು ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ಕೊತೀವೋ ಅದೇ ಥರ ಒಗ್ಗರಣೆ ಮಾಡಿಕೊಂಡ್ರೆ ಅದು ಜುನ್ಕಾಗಿ ರೆಡಿಯಾಗುತ್ತೆ. ಇದು ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡ್ರೆ ಟೊಮೆಟೊ ಬೇಗ ಚೆನ್ನಾಗಿ ಮೆತ್ತಗಾಗಿ ಬೇಗ ಫ್ರೈ ಆಗುತ್ತೆ. ಸ್ವಲ್ಪನೇ ಹಾಕ್ಕೊಳ್ಳೋದು, ನೆಕ್ಸ್ಟ್ ಆಮೇಲೆ ಹಾಕೊಂಡ್ರೆ ಆಗುತ್ತೆ. ಇನ್ನೂ ಸ್ವಲ್ಪ ಉಪ್ಪು ಇವಾಗ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಟ್ಟು ಇವಾಗ ನಾನು ಒಂದು 3-4 ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಈ ಕಡಲೆ ಹಿಟ್ಟು ಅಂದರೆ ಬೋಂಡ ಮಾಡೋ ಕಡಲೆ ಹಿಟ್ಟು. ಇದನ್ನೊಂದು ಮೀಡಿಯಮ್ ಸೈಜ್ ಸಣ್ಣ ಬೌಲಾದರೆ 1 ಬೌಲ್ ಕಡಲೆ ಹಿಟ್ಟಿರುತ್ತೆ. ಇದೊಂದು 1 ಬೌಲ್ ಕಡಲೆ ಹಿಟ್ಟಾದರೆ ಒಂದು 6-7 ಜನಕ್ಕೆ ಆರಾಮಾಗಿ ಆಗುತ್ತೆ. 1 ಬೌಲಷ್ಟು ಕಡಲೆ ಹಿಟ್ಟು ತಗೊಂಡು ಸ್ವಲ್ಪನೂ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಗಂಟಿದ್ರೆ ಅದು ಹಾಗೆ ಗಂಟು ಥರನೇ ಇರುತ್ತೆ ಜುನ್ಕ ಒಳಗಡೆ. ಹಾಗೆ ಒಂದು ಚೂರು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡು ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಟೊಮೊಟೊ ಎಲ್ಲ ತುಂಬ ಮೆತ್ತಗಾಗಿ ಚೆನ್ನಾಗಿ ಇದಾಗಿರಬೇಕು. ಅವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಬೇಕು. ನಮಗೆ ಎಷ್ಟು ಗಟ್ಟಿಯಾಗಿ ಬೇಕು ತೆಳುಗೆ ಬೇಕು ಅಂತ ನೋಡಿಬಿಟ್ಟು ಅದ್ರ ಮೇಲೆ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ಳೋದು. ನಾನಿಲ್ಲಿ ಒಂದು 2-3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೂ ಹಾಕ್ಕೊಂಡಿರ್ತೀವಿ, ಸ್ವಲ್ಪ ಮೇಲೆ ಸ್ವಲ್ಪ ಹಾಕ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆನೂ ಹಾಕ್ಬೋದು, ರುಬ್ಬಕ್ಕೆ ಕೂಡ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು. ನಾನಿಲ್ಲಿ ಖಾರ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಹಳದಿ ಸಾಂಬಾರು ಪುಡಿ ಏನಿದೆ ಅದೊಂದು ಚೂರು ಹಾಕ್ಕೊಬೇಕು, ಟೇಸ್ಟಿಗೆ ಚೆನ್ನಾಗಿ ಬರುತ್ತೆ. ಅದಾದ ನಂತರ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಕಾಯಿ ತುರಿದು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕಾದ್ರೆ ಸ್ವಲ್ಪ ಖಾರ ಪುಡಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಹಾಕ್ಕೊಬೋದು. ನಾನು ಹೇಳ್ದಂಗೆ ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಖಾರ ಪುಡಿ ಹಾಕ್ಕೊತಿದ್ದೀನಿ. ಇದು ಚೆನ್ನಾಗಿ ಈ ರೀತಿ ಕುದಿ ಬಂದಮೇಲೆ ನಾವು ಕಲಸಿಟ್ಕೊಂಡಿರ್ತೀವಲ್ಲ ಕಡಲೆ ಹಿಟ್ಟು ತೆಳು ಕಲಿಸ್ಕೊಬೇಕು. ತುಂಬ ಗಟ್ಟಿ ಕಲಸಿದ್ರೆ ಹಾಕಿದ ತಕ್ಷಣ ಅದು ಗಟ್ಟಿ ಆಗಿಬಿಡುತ್ತೆ, ಗಂಟು ಥರ ಆಗುತ್ತೆ. ಹಾಗಾಗಿ ಇದನ್ನು ತೆಳುವಾಗಿ ಕಲಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಕೈಗೆ ಸೌಟು ಹಿಡ್ಕೊಂಡು ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂದರೆ ಅದು ಗಂಟಾಗುತ್ತೆ. ಒಂದು 5 ನಿಮಿಷ ಕುದಿ ಬರೋ ತನಕ ಮಾತ್ರ ಈ ಥರ ಸೌಟಿಗೆ ಕೈ ಆಡಿಸ್ತಾ ಇರಬೇಕು. ಅದಾದ ನಂತರ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕಡಲೆ ಹಿಟ್ಟಿನ ಜುನ್ಕ ರೆಡಿಯಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ರೊಟ್ಟಿ ಜೊತೆಗೆ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬಂದಿರ್ತೈತೆ. ನೀವೇ ಹೇಳ್ತೀರ ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಇಲ್ಲಿ ಸ್ವಲ್ಪ ತರಕಾರಿಲೆಲ್ಲ ತಂದಿಟ್ಟಿದ್ದೆ, ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಇವಾಗ ಮಧ್ಯಾಹ್ನಕ್ಕೆ ಮೂಲಂಗಿ ಸಾಂಬಾರು ಮಾಡೋಣ ಅಂತೆಲ್ಲ ಮೂಲಂಗಿನೆಲ್ಲ ಬಿಡಿಸ್ಕೊತಾ ಇದ್ದೆ. ಇದು ಶುಂಠಿ ಮತ್ತು ನಮಗೆ ನಾನ್ ವೆಜ್ಜಿಗೆ ಟೀಗೆಲ್ಲ ಬೇಕಲ್ಲ ಅಂತೇಳ್ಬಿಟ್ಟು ಒಂದು ಅರ್ಧ ಕೆಜಿ ಶುಂಠಿ ತೊಗೊಂಬಂದಿದ್ದೆ. ಇದನ್ನು ಏನು ಮಾಡೋದು, ನೀರಲ್ಲಿ ಹಾಕಿ ನೆನೆಸಿ ಚೆನ್ನಾಗಿ ತೊಳೆದು ಒಂದು ದಿನ ಬಿಸಿಲಿಗೆ ಒಣಗಿಸ್ತೀನಿ. ಅದೆಲ್ಲ ಸ್ವಲ್ಪ ನೀರಿಂದೆಲ್ಲ ಇದ್ದರೆ ಸ್ವಲ್ಪ ಡ್ರೈ ಆದರೆ ಏನು ಫ್ರಿಜ್ಜಲ್ಲಿ ಕೊಳ್ತೋಗಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನೆನೆಸಿ ಅದು ಮೇಲಿಂದೆಲ್ಲ ಮಣ್ಣೆಲ್ಲ ಇರ್ತಲ್ಲ ಕ್ಲೀನಾಗಿ 3-4 ಸರಿ ತೊಳೆದು
ಇದನ್ನ ಒಂದು ದಿನ ಬಿಸಿಲಲ್ಲಿ ಸ್ವಲ್ಪ ಹಾಗೆ ಒಣಗಕ್ಕೆ ಬಿಡ್ತೀವಿ. ತುಂಬ ದಿನ ಒಣಗಿಸಿ ಶುಂಠಿ ಥರ ಒಣಗ್ಸೋದಲ್ಲ, ಒಂದಿನ ಹಾಗೆ ಇಡ್ತೀವಿ. ಇದು ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಹಾಗೆ ಒಂದಿಷ್ಟು ಎತ್ತಿಟ್ಕೊತಾ ಇದ್ವಿ. ಇವಾಗ ನಾನು ರೊಟ್ಟಿ ಸ್ಟಾರ್ಟ್ ಮಾಡೋದು. ಯಾವತ್ತಾದರೂ ಅದು ಹಲ್ವಾ ಮಾಡಿರೋ ರೆಸಿಪಿನ ಶೇರ್ ಮಾಡ್ಕೊತೀನಿ. ಇವಾಗ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ. ನಾನು ಶೆಲ್ಪಲ್ಲೇ ಪಕ್ಕದಲ್ಲಿ ಸ್ಟವ್ ಪಕ್ಕನೇ ಶೆಲ್ಪ್ ಮೇಲೆ ಉಜ್ಕೊತೀನಿ, ಬೇಗ ಬೇಗ ಆಗುತ್ತೆ ಅಂತಂದು. ಕೆಳಗಡೆ ಒಂದು ಟೈಮ್ ಕೂತ್ಕೊಂಡು ಉಜ್ಜಿ ಮತ್ತೆ ಮೇಲ್ಗಡೆ ಒಂದು ಟೈಮ್ ಉಜ್ಜೋರಿಗೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ, ಇರೋದೇನಿಲ್ಲ. ಹಾಗೆ ಒಂದು ಸೈಡಲ್ಲಿ ಉಜ್ಕೊತ ಒಂದು ಸೈಡ್ ಬೇಯಿಸ್ತಾ ಇರ್ತೀನಿ. ಬೇಗ ಬೇಗ ಹಾಗೆ ಒಂದೊಂದೇ ಬೇಯಿಸ್ಕೊಟ್ರೆ ಎಲ್ಲ ತಿಂತಾ ಇರ್ತಾರೆ. ನಾನಿಲ್ಲಿ ನೀರನ್ನ ಬಟ್ಟೆಯಿಂದ ಹಚ್ತಲ್ಲ, ಕೈ ಒದ್ದೆ ಆದರೆ ಉಜ್ಜೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಹಾಕಿದ ತಕ್ಷಣ ಸುಂಚ್ಕೋದಲ್ಲೇ ಸ್ವಲ್ಪ ಹಿಂಗೆ ಅಂದ್ತೀನಿ, ಅದೆಲ್ಲ ಕರೆಕ್ಟಾಗಿ ಆಗುತ್ತೆ. ನೀರು ಎತ್ತಿ ಹಚ್ಚಿದರೆ ಅಲ್ಲಿ ಸರಿ ಹೋಗುತ್ತದೆ. ಹಾಗೆ ನಾನು ಚಪಾತಿ ಮಾಡಿದ್ರೆ ಕೆಳಗಡೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಮಾಡ್ತೀನಿ. ಆದರೆ ರೊಟ್ಟಿ ಮಾತ್ರ ನಾನು ಹಾಗೆ ಪಕ್ಕದಲ್ಲೇ ಸ್ಟವ್ ಪಕ್ಕದಲ್ಲೇ ಮಾಡ್ತೀನಿ, ಒಂದೊಂದೇ ಬೇಯಿಸೋಕೆ ಸರಿ ಹೋಗುತ್ತಂತೆ. ಚಪಾತಿ ಆದರೆ ಬೇಗ ಬೇಗ ಆಗುತ್ತಲ್ಲ, ಹಾಗಾಗಿ ಆ ಥರ ಮಾಡ್ಕೊತೀನಿ. ಇವಾಗ ರೊಟ್ಟಿ ಪಲ್ಯ ರೆಡಿಯಾಗಿದೆ. ಜುನ್ಕ, ಕಡಲೆ ಹಿಟ್ಟಿನ ಜುನ್ಕ, ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಒಂದ್ಸರಿ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಹಾಗೆ ಇನ್ನು ಎಲ್ಲರಿಗೂ ತಿಂಡಿ ಎಲ್ಲ ಹಾಕ್ಕೊಟ್ಟಿದ್ದಾಯಿತು. ಎಲ್ಲರೂ ತಿಂದು ಮಕ್ಕಳು ಸ್ಕೂಲಿಗೆ ಹೋದ್ರು. ಇನ್ನು ಇಷ್ಟು ಮಿಕ್ಕಿದೆ, ಇದೆಲ್ಲ ನಮಗೆ ಮಾಡಿಕೊಂಡು ತಿಂಡಿ ತಿಂತೀವಿ. ಹಾಗೆ ನಮ್ಮ ಮನೇಲಿ ಅಕ್ವಾಗಾರ್ಡಲ್ಲಿ ನೀರು ಬರ್ತಾಯಿರಲ್ಲ, ಸಣ್ಣ ಬರ್ತಿತ್ತು ಅಂತ ಕರೆಸಿದ್ವಿ. ಅವರು ಬಂದು ಚೆಕ್ ಮಾಡಿದರು, ನೋಡಿದ್ರೆ ಎಷ್ಟು ಮಣ್ಣು ಕಟ್ಕೊಂಡ್ಬಿಟ್ಟಿತ್ತು. ಅದನ್ನು ವಾಶ್ ಮಾಡಿ ಹಾಕ್ತಾರಂತೆ ಕೆಲವೊಂದು ಟೈಮು, ಆದರೆ ತುಂಬ ಜಾಸ್ತಿ ಕಟ್ಕೊಂಡಿದೆ. ವಾಶ್ ಮಾಡಾಕಿದ್ರು ಅದು ಸರಿ ಇಟ್ಕೊಳ್ಳಲ್ಲ, ವೇಸ್ಟು. ನೀವು ಮತ್ತೆ ಸರ್ವಿಸ್ ಚಾರ್ಜ್ ಕೊಡಬೇಕಾಗುತ್ತೆ, ಮತ್ತೆ ಕರೆಸ್ತೀರಾ, ಮತ್ತೆ ಸುಮ್ಮನೆ ವೇಸ್ಟ್ ಮಾಡ್ಕೊತೀರಾ, ಹೊಸದು ಹಾಕ್ಸ್ಕೊಡ್ರಿ ಅಂತ ಹೇಳಿದರು. ಹಾಗಾಗಿ ಅದನ್ನು ಒಂದು ಮೋಟ್ರು, ಒಂದು ಕಾಯಿಲ್ ಏನೋ ಬರುತ್ತದು, ಅದನ್ನು ಹಾಕ್ಕೊಟ್ಟೋದ್ರು. ರೆಡಿ ಆಯಿತು ಕೊನೆಗೆ. ಹಾಗೆ ಇದು ನನ್ನ ಮಗ ರಾಜ್ಯದಲ್ಲಿ ಡ್ರಾಯಿಂಗ್ ಮಾಡಿದ್ದ, ಅದು ಇತ್ತು ಒಂದು ವೀಡಿಯೋ, ಹಾಗೆ ಹಾಕ್ತಾಯಿದ್ದೀನಿ. ಸ್ಕೂಲ್ ರಜೆ ಇದ್ದಾಗ ಏನು ಮಾಡ್ದೆ, ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಡ್ರಾಯಿಂಗ್ ಮಾಡ್ತೀನಿ ಅಂತಂದೇಳಿ ಶೀಟ್ ತರಿಸ್ಕೊಂಡು ನೋಡಿ ಇಷ್ಟೊಂದೆಲ್ಲ ಡ್ರಾಯಿಂಗ್ ಮಾಡಿದ್ದಾನೆ. ಯಾವುದೋ ಒಂದು ಬುಕ್ ಇತ್ತು, ಅಲ್ಲಿ ನೋಡ್ಕೊಂಡು ಇಷ್ಟೊಂದು ಡ್ರಾಯಿಂಗ್ ಮಾಡಿದ್ದೀನಿ. ತುಂಬ ಇಂಟ್ರೆಸ್ಟು ಡ್ರಾಯಿಂಗಲ್ಲಿ, ಹಾಗಾಗಿ ಇದನ್ನು ಕೂಡ ಕ್ಲಿಪ್ಪಿಂಗ್ ಆಗಿ. ಯಾರ್ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.